ಸೊ ನಮಸ್ಕಾರ ಎಲ್ಲರಿಗೂ. ಸೊ ಸುಮಾರು ದಿನ ಆಗಿತ್ತು ನಾವು ಬೀಚ್ಗೆ ಹೋಗಿ. ನನ್ನ ಮಗಳಂತೂ ಅಯ್ಯೋ ಪಾಪ ಬೀಚ್ ಅಂತ ಬಡ್ಕೋತಾನೆ ಇದ್ಲು. ಸೊ ಸರಿ ನಡೆಯಮ್ಮ ಹೋಗೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡ್ವಿ. ಸೊ ಇದು ಮಿನಿಮಮ್ ರಿಕ್ವೈರ್ಮೆಂಟ್ ಬೀಚ್ ಚೇರು, ಅಲ್ಲಿಗೆ ತಿಂಡಿ ತೀರ್ಥ, ನೀರು ಬಾಟ್ಲುಗಳು ಎಲ್ಲ ಬೇಕೇ ಬೇಕು. ಸೊ ಕೊನೆಗೂ ಮನೆ ಕೀ ಹಾಕೊಂಡು ಹೊರಟ್ವಿ. ಸೊ ಇಲ್ಲಿಂದ ಬೀಚು ಆಲ್ಮೋಸ್ಟ್ ಒಂದು 28 ಮೈಲ್ಸ್ ಇದೆ. ಸೊ ನಾವಿವಾಗ ಬೀಚ್ ಹೋಗ್ತಾ ಇದ್ವಿ. ಆ್ಯಕ್ಚುಲಿ ಇಲ್ಲಿ 3 ಬೀಚ್ ಇದೆ. ಸೊ ಒಂದು ಸ್ಟೇಟ್ ಲ್ಯಾಂಡಿಂಗ್ ಪಾರ್ಕ್ ಅಂತ ಒಂದಿದೆ, ಅದೊಂದು ಬೀಚು. ಮತ್ತು ಓಷನ್ ಫ್ರಂಟ್ ಅಂತ ಒಂದಿದೆ, ಇನ್ನೊಂದು ಸ್ಯಾಂಡ್ ಬ್ರಿಡ್ಜ್ ಬೀಚ್ ಅಂತ ಇದೆ. ಸೊ ನಾವಿರೋ ಬೀಚ್ಗಳಲ್ಲಿ ಸ್ಪೆಷಾಲಿಟಿ ಏನು ಗೊತ್ತಾ, ಸನ್ಸೆಟ್ ಕೂಡ ನೋಡ್ಬೋದು, ಸನ್ರೈಸ್ ಕೂಡ ನೋಡ್ಬೋದು. ಸೊ ನಾವು ಹೋಗ್ತಾ ಇರೋದು ಸನ್ಸೆಟ್ ನೋಡೋದಕ್ಕೆ. ಬಟ್ ಸನ್ಸೆಟ್ ಇವತ್ತು ಕಾಣಿಸುತ್ತೆ ಕಾಣಲ್ವೋ ಗೊತ್ತಿಲ್ಲ, ಮೋಡ ಎಲ್ಲ ಇದೆ. ಇಲ್ಲಿಂದ ಆಲ್ಮೋಸ್ಟ್ ಒಂದು 28 ಮೈಲ್ಸ್ ಇದೆ ಫಸ್ಟ್ ಲ್ಯಾಂಡಿಂಗ್ ಪಾರ್ಕ್ ಅಂತ. ಅಂದ್ರೆ ಇದು ಜಸ್ಟ್ ಪಾರ್ಕ್ ಅಂತ ಹೆಸರಷ್ಟೇ, ಅದು ಬೀಚ್ ಅದು. ಸೊ ಅಲ್ಲಿ ಯಾವ ತರ ಇರುತ್ತೆ ತೋರಿಸ್ತೀನಿ ಬನ್ನಿ ಬೀಚ್. ಫಸ್ಟ್ ಲ್ಯಾಂಡಿಂಗ್ ಸ್ಟೇಟ್ ಪಾರ್ಕ್ ಅಂತ ಏನಕ್ಕೆ ಹೆಸರು ಬಂತು ಗೊತ್ತಾ? ಈ ಬ್ರಿಟಿಷರು ಅಮೆರಿಕದವ್ರನ್ನೂ ಕೂಡ ಬಿಟ್ಟಿಲ್ಲ. 1600ನೇ ಇಸ್ವಿನಲ್ಲೇನೆ ಬೋಟ್ ಮುಖಾಂತರ ಈ ಒಂದು ಸಮುದ್ರದ ಮೂಲಕ ಬಂದು ಇಲ್ಲಿ ಲ್ಯಾಂಡ್ ಆದ್ರು. ಸೊ ಅವರ ನೆನಪಿಗೋಸ್ಕರ ಇದನ್ನ ಫಸ್ಟ್ ಲ್ಯಾಂಡಿಂಗ್ ಸ್ಟೇಟ್ ಪಾರ್ಕ್ ಅಂತ ಹೆಸರಿಟ್ಕೊಂಡ್ರು. ಸ್ಟೇಟ್ ಪಾರ್ಕ್ ಅಂತ ಏನಕ್ಕೆ ಇಟ್ರಪ್ಪ ಅಂತಂದ್ರೆ, ಇದೊಂದು 2.5 ಕಿಲೋಮೀಟರ್ ಅಷ್ಟು ದೊಡ್ಡದಾದಂಥ ಸೆಕ್ಯೂರ್ಡ್ ಫಾರೆಸ್ಟ್ ಇದು. ಸೊ ಇದನ್ನ ಅವರು ಪಾರ್ಕ್ ತರ ಮಾಡ್ಕೊಂಡ್ರು. ಸೊ ಇಲ್ಲಿ ಇಳಿದವರು ಇಲ್ಲಿಂದ ಒಂದು 50 ಕಿಲೋಮೀಟರ್ ಮುಂದೆ ಹೋಗಿ ಒಂದು ಜೇಮ್ಸ್ ಟೌನ್ ಅಂತ ಒಂದು ಸಿಟಿ ಇದೆ. ಸೊ ಜೇಮ್ಸ್ ಟೌನ್ ಇಸ್ ಎ ಓಲ್ಡೆಸ್ಟ್ ಸಿಟಿ ಆಫ್ ಅಮೇರಿಕಾ. ಸೊ ಅಲ್ಲಿ ಹೋಗಿ ಒಂದಷ್ಟು ದಿನ ಅಲ್ಲೂ ಕೂಡ ಜೀವನ ಮಾಡಿ, ಸೊ ಕೊನೆಗೆ ಏನೂ ಸಿಗ್ದೇನೆ ಅಲ್ಲಿಂದ ವಾಪಸ್ ಹೋದ್ರು. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ವಿಸಿಟಿಂಗ್ ಸೆಂಟರ್ ಅಂತ. ಸೊ ಇದು ಪಾರ್ಕಿಂಗ್ ಏರಿಯಾ ಕೂಡ. ಸೊ ಇಲ್ಲಿ ಪಾರ್ಕ್ ಮಾಡೋದಕ್ಕೆ ಒಂದು ದಿನಕ್ಕೆ $10 ತಗೋತಾರೆ, ಅಂತ ಅಂದ್ರೆ ಆಲ್ಮೋಸ್ಟ್ $900. ಸೊ ಅಲ್ಲಿಂದ ಜಸ್ಟ್ ವಾಪಸ್ಸು ನಡ್ಕೊಂಡು ಹಾಗೆ ಈ ಒಂದು ಫಾರೆಸ್ಟ್ ಒಳಗಡೆ ಜಸ್ಟ್ ಬಂದ್ವಿ. ಸೊ ಇದೆಲ್ಲ ಕ್ಯಾಂಪಿಂಗ್ ಸೈಟ್. ಇದು ಚಳಿ ಸ್ಟಾರ್ಟ್ ಆಗ್ತಾ ಇದೆಯಲ್ಲ, ಸೊ ಚಳಿ ಸ್ಟಾರ್ಟ್ ಆಗ್ತಾ ಇರೋದ್ರಿಂದ ಈ ಕ್ಯಾಂಪಿಂಗ್ ಸೈಟ್ ಎಲ್ಲ ಖಾಲಿ ಹೊಡಿತಾ ಇದೆ. ಸೊ ಇಲ್ಲ ಅಂತಂದರೆ ಸಮ್ಮರಲ್ಲಂತೂ ಇಲ್ಲಿ ನೀವು ಅಟ್ಲೀಸ್ಟ್ ಒಂದು 2 ತಿಂಗಳ ಹಿಂದೆನೇ ಪ್ರೀ ಬುಕ್ ಮಾಡಬೇಕು. ಸೊ ಅವಾಗ ಮಾತ್ರ ಈ ಕ್ಯಾಂಪ್ ಮಾಡೋದಕ್ಕೆ ಇಲ್ಲಿ ಜಾಗ ಸಿಗುತ್ತೆ ನಮಗೆ. ಇಲ್ಲೆಲ್ಲ ಕ್ಯಾಂಪ್ ಮಾಡೋರು ಏನಪ್ಪ ಅಂತಂದರೆ 3 ಗಂಟೆಗೆ ಕ್ಯಾಂಪ್ ಸ್ಟಾರ್ಟ್ ಆದರೆ ಸೊ ಇಲ್ಲಿ ಬಂದು ಟೆಂಟನ್ನೆಲ್ಲ ಹಾಕ್ಕೊಂಡು ಸೊ ಒಂದು 5-6 ಗಂಟೆಗೆ ಸಮುದ್ರದ ಹತ್ರ ಹೋಗಿ ಅಲ್ಲೆಲ್ಲ ಈಜಾಡಿಕೊಂಡು ಪುನಃ ಸಂಜೆ ಬಂದು ಫೈರ್ ಕ್ಯಾಂಪ್ ಹಾಕ್ಕೊಂಡು ಕುಡ್ಕೊಂಡು ತಿನ್ಕೊಂಡು ಪುನಃ ಬೆಳಿಗ್ಗೆ ಎದ್ದು ಸನ್ರೈಸ್ ನೋಡಿಕೊಂಡು ಬ್ರೇಕ್ಫಾಸ್ಟ್ ತಿನ್ಕೊಂಡು ಒಂದು 11 ಗಂಟೆಗೆಲ್ಲ ಚೆಕ್ಔಟ್ ಮಾಡಬೇಕು. ಸೊ ಇಲ್ಲಿ ಕ್ಯಾಂಪ್ ಹಾಕೋವತ್ತು ಇಷ್ಟು ದಿನಚರಿ. ಅಂದಾಗೆ ಅಲ್ಲಿಂದ ನಡ್ಕೊಂಡು ನಾವು ಕಾರ್ ಪಾರ್ಕ್ ಮಾಡಿದ್ವಲ್ಲ ವಿಸಿಟಿಂಗ್ ಸೆಂಟರ್ ಹತ್ರ, ಸೊ ಅಲ್ಲಿಂದ ಮುಂದೆ ಸಮುದ್ರದ ಹತ್ರ ನಡ್ಕೊಂಡು ಹೋಗ್ಬೇಕು ಅಂದರೆ ಒಂದು 5 ನಿಮಿಷ ವಾಕ್ ಆಗುತ್ತೆ. ಇಲ್ಲಿರೋರೆಲ್ಲರೂ ಯಾವಾಗ ಈ ಒಂದು ಬೀಚಿಗೆ ಬರೋಕ್ಕೆ ಇಷ್ಟಪಡ್ತಾರೆ ಅಂತ ಅಂದರೆ, ಹುಣ್ಣಿಮೆ ಟೈಮಲ್ಲಿ ಜಾಸ್ತಿ ಜನ ಇಲ್ಲಿಗೆ ಬರೋಕ್ಕೆ ಇಷ್ಟಪಡ್ತಾರೆ. ಯಾಕೆಂದರೆ ಹುಣ್ಣಿಮೆ ಟೈಮಲ್ಲಿ ಯೂಶ್ವಲ್ ಆಗಿ ಒಂದು ಸ್ವಲ್ಪ ಅಲೆಗಳು ಜಾಸ್ತಿ ಇರುತ್ತೆ, ಮತ್ತು ನೀರು ಮೇಲ್ ಬಂದಾಗೆ ಕಾಣಿಸುತ್ತೆ ನಮಗೆ. ಸೊ ಯೂಶ್ವಲ್ ಆಗಿ ಈ ಅಮಾವಾಸ್ಯೆ ಟೈಮಲ್ಲೆಲ್ಲ ಏನಾಗುತ್ತಪ್ಪ ಅಂದರೆ, ಇದೊಂದು ಆಲ್ಮೋಸ್ಟ್ ಒಂದು 50 ಮೀಟ್ರಷ್ಟು ಒಳಗಡೆ ಹೊಟ್ಟೋಗುತ್ತೆ ನೀರು. ಬಟ್ ಈಗ ನೀವು ನೋಡ್ತಾ ಇದ್ದೀರಲ್ಲ, ಬನ್ನಿ ಮುಂದೆ ಇಲ್ಲಿ ತೋರಿಸ್ತೇನೆ, ಒಂದು 50 ಮೀಟ್ರಷ್ಟು ಹೊರಗಡೆ ಬಂದ್ಬಿಟ್ಟಿದೆ. ಸೊ ನಾವು ಈಗ ಒಂದು 2 ತಿಂಗಳ ಹಿಂದೆ ಬಂದಿದ್ವಿ ಇಲ್ಲಿಗೆ. ಸೊ ತುಂಬ ಒಳಗಡೆ ನಡ್ಕೊಂಡು ಹೋಗ್ಬೇಕಾಯ್ತು. ನನ್ನ ಮಗಳಂತೂ ನೋಡಿ, ಓ ಪಪ್ಪ ನೀರು ಇಲ್ಲಿವರೆಗೂ ಬಂದ್ಬಿಟ್ಟಿದೆ ಅಂತ ಅವಳಿಗೂ ಕೂಡ ಆಶ್ಚರ್ಯ ಆಯಿತು ನೋಡಿ. ಸೊ ಇಲ್ಲಿಂದ ನೋಡಿದ್ರೆ ಈ ಒಂದು ವುಡ್ ಡೆಕ್ ಇದೆಯಲ್ಲ, ಇಲ್ಲಿಂದ ನಡ್ಕೊಂಡು ಹೋಗೋದೇ ಒಂಥರ ಖುಷಿ ನೋಡಿ. ಆಲ್ರೆಡಿ ಎಲ್ಲ ಎಂಜಾಯ್ ಮಾಡ್ತಾ ಇದ್ದಾರೆ ಜನಗಳು. ಸೊ ನಮ್ಮ ಫ್ರೆಂಡಿಗೂ ಕೂಡ ಮಂಡ್ಯದವ್ರೇನೆ ಅವರು. ಸೊ ಅವರು ಕೂಡ ಬಂದಿದ್ರು, ಅವರ ಪೇರೆಂಟ್ಸು ಕೂಡ ಬಂದಿದ್ರು, ಅವರು ಮಕ್ಕಳನ್ನು ಕರ್ಕೊಂಡು ಬಂದು ಒಟ್ಟಿನಲ್ಲಿ ಒಂದು ದಿನ ಇಲ್ಲಿ ಎಂಜಾಯ್ ಮಾಡಬೇಕು ಅಂತಂದರೆ ತುಂಬ ಚೆನ್ನಾಗಿರುತ್ತೆ. ಒಂದು ಅರ್ಧ ಗಂಟೆ ಫಾರೆಸ್ಟ್ ವಾಕ್ ಮಾಡಿಕೊಂಡು, ಅಲ್ಲಿ ಟ್ರಯಲ್ ಥರ ಇರುತ್ತೆ. ಸೊ ಟ್ರಯಲ್ ವಾಕ್ ಮಾಡಿಕೊಂಡು ಅಲ್ಲಿಂದ ಬಂದು ಬೀಚ್ಗೆ, ಈ ಬೀಚಲ್ಲಿ ನೀರಿಗೆಲ್ಲ ಮುಳುಗಿ ಒದ್ದಾಡಿ ಎದ್ರೆ ಅವತ್ತೊಂದು ದಿನ ಅಂತೂ ಸಾಕಾಗಿರುತ್ತೆ ಕಣ್ರಪ್ಪ.
ಅಲ್ಲ, ಲಾಸ್ಟ್ ಟೈಮ್ ಬಂದಾಗ ಇಷ್ಟೊಂದು ಜನಗಳೇ ಇರಲಿಲ್ಲ. ಈಗ ನೋಡಿದ್ರೆ ನಮ್ಮದೇ ಜಾಗ ಅನ್ನೋ ಥರ ಸಿಕ್ಕದ ಕಡೆ ಟೆಂಟ್ ಹಾಕಬಿಟ್ಟವ್ರಲ್ಲಪ್ಪ. ಓಹೋ, ಏನು ಎಲ್ರ ತಗೋ ಫುಲ್ಲು ಬಾಟ್ಲು ಕೈಯಲ್ಲಿ, ಮಕ್ಳ ಹತ್ರನೂ ಬಾಟ್ಲೆ, ಬಟ್ ಅದು ಜ್ಯೂಸು. ನಾನು ಆಗಲೇ ಹೇಳ್ದಾಗೆ ಇಲ್ಲಿ ಬಂದಾಗಲೇ ನಾವು ಸ್ನ್ಯಾಕ್ಸ್ ಎಲ್ಲ ತೊಗೊಂಬಂದಿದ್ವಿ. ಸೊ ಇಲ್ಲಿ ನೀರಲ್ಲಿ ಆಟ ಆಡಿದ್ರೆ ಸಾಕು, ಒಂದು ಅರ್ಧ ಗಂಟೆ ಒಳಗಡೆನೆ ಹೊಟ್ಟೆ ಹಸಿವು ಸ್ಟಾರ್ಟ್ ಆಗುತ್ತೆ. ಸೊ ನಮ್ಮ ಜೊತೆ ಬಂದಿದ್ದಂಥ ನಮ್ಮ ಸ್ನೇಹಿತರು ಕೂಡ, ಅವರು ಕೂಡ ತಿಂಡಿ ಏನೇನೋ ತೊಗೊಂಬಂದಿದ್ರು. ಸೊ ಅವ್ರ ಮಕ್ಕಳುಗಳು ಕೂಡ ನೀರಲ್ಲೆಲ್ಲ ಆಟ ಆಡಿದ್ರು, ನಮ್ಮ ಮಕ್ಕಳು ಕೂಡ ನೀರಲ್ಲಿ ಆಟ ಆಡಿದ್ರು. ಸೊ ನಾವು ಕೂಡ ಮಕ್ಕಳಾಗಿ ನೀರಲ್ಲಿ ಆಟ ಆಡಿದ್ವಿ. ಸೊ ಒಟ್ಟಿನಲ್ಲಿ ಇವತ್ತು ಒಂದು ದಿನ ತುಂಬ ಚೆನ್ನಾಗಿತ್ತು. ಮತ್ತು ಇನ್ನೊಂದು ಹೇಳಬೇಕು ನಿಮಗೆ, ಇಲ್ಲಿ ನಮ್ಮ ಭಾರತ ದೇಶದಲ್ಲೆಲ್ಲ ಸನ್ಸೆಟ್ ಅಂದರೆ ಸೂರ್ಯ ಮುಳುಗೋದು ಯಾವ ಥರ ಕಾಣಿಸುತ್ತೆ ಅಂದರೆ, ಸಮುದ್ರದಲ್ಲಿ ಒಂದು ಚಿಕ್ಕ ಚೆಂಡನ್ ಥರ ಮುಳುಗೋಗ್ತಾ ಇದ್ದಾನೇನೋ ಸೂರ್ಯ ಅಂತ ಅನಿಸುತ್ತೆ. ಬಟ್ ಇಲ್ಲಿ ಆ ಥರ ಅಲ್ಲ. ಸೊ ಸನ್ಸೆಟ್ ಯಾವ ಥರ ಕಾಣಿಸುತ್ತೆ ಅಂದರೆ, ಅಮೇರಿಕಾದಲ್ಲಿ ಅಂದರೆ ನಾವಿರೋ ಕಡೆ ಈಸ್ಟ್ ಕೋಸ್ಟಲ್ಲಿ ಸನ್ಸೆಟ್ ಆಗೋ ಟೈಮಲ್ಲಿ ನೋಡಿ, ಇಲ್ಲಿ ಸೂರ್ಯ ಕಾಣಿಸ್ತಾ ಇದೆಯಲ್ಲ, ಇದು ಸಮುದ್ರದ ಒಳಗಡೆ ಮುಳುಗೋ ಥರ ಕಾಣಿಸೋದಿಲ್ಲ. ಜಸ್ಟ್ ಮೋಡದಲ್ಲಿ ಮರೆಯಾಗಿ ಹೋಗುತ್ತಾನೆ ಹೊರತು ಸಮುದ್ರದಲ್ಲಿ ಮುಳುಗೋ ಥರ ಕಾಣಲ್ಲ. ಸೊ ನಾವು ಅಲ್ಲಿಂದ ಎಲ್ಲ ಸುಸ್ತಾದ್ಮೇಲಂತೂ ನಮಗಂತೂ ಎಷ್ಟು ಗಂಟೆಗೆ ಹೋಗಿ ಊಟ ಮಾಡ್ತೀವಪ್ಪ ಅಂತ ಅನ್ನಿಸ್ಬಿಟ್ಟಿತ್ತು. ಸೊ ಅಲ್ಲೇ ಪಕ್ಕದಲ್ಲೇ ಅಕ್ಷಯ್ ಇಂಡಿಯನ್ ಕ್ಯೂಸಿನ್ ಅಂತ ಒಂದು ಇಂಡಿಯನ್ ರೆಸ್ಟೋರೆಂಟ್ ಇತ್ತು. ಸೊ ನಾವು ಸೀದಾ ಇಲ್ಲಿಗೇನೆ ಬಂದ್ವಿ. ನಾವು ಬೀಚಲ್ಲಿ ಚೆನ್ನಾಗಿ ಆಟ ಆಡ್ಕೊಂಡು ಅಕ್ಷಯಕ್ಕೆ ಬಂದ್ವಿ. ಅಲ್ಲಿ ಬಂದು ಎಲ್ಲರೂ ನಾವು ನಮ್ಮ ಸ್ನೇಹಿತರು ಚೆನ್ನಾಗಿ ಜಡ್ದು ಮನೆಗೆ ಹೋದ್ವಿ. ಇಲ್ಲೆಲ್ಲ ನಮ್ಮಂಗೆ ರಾಗಿ ಮುದ್ದೆ ಅದು ಇದು ಏನು ಸಿಗೋದಿಲ್ಲ. ಇಲ್ಲೇನು ಸಿಗುತ್ತೆ ತಿನ್ಕೊಂಡು ಹೋಗ್ಬೇಕಷ್ಟೇ. ಈ ಕನ್ನಡ ಕೋರನ ಈ ದಿನ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಇಷ್ಟ ಆಗಿದ್ರೆ ದಯವಿಟ್ಟು ಅಲ್ಲಿ ಸಬ್ಸ್ಕ್ರೈಬ್ ಅಂತ ಬಟನ್ ಕಾಣಿಸ್ತಾ ಇದೆಯಲ್ಲ, ಅದ್ರ ಮೇಲೆ ಹಿಟ್ ಮಾಡಿ ನನ್ನನ್ನು ಆಶೀರ್ವದಿಸಿ ಅಂತ ಹೇಳ್ತಾ ಇವತ್ತು ಹೋಗ್ತಾ ಇದ್ದೀನಿ. ಮತ್ತೆ ಬರ್ತೀನಿ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.